ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಮೂಲಕ ಒಂದು ಒಳ್ಳೆ ಹೇರ್ ಫಾಲ್ ರೆಮಿಡಿ ಅನ್ನೋದು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ತುಂಬಾ ಜಾಸ್ತಿನೇ ಹೇರ್ ಫಾಲ್ ಆಗ್ತಾ ಇರುತ್ತೆ. ಅದು ಏನಕ್ಕೆ ಆಗ್ತಾ ಅಂತಲೂ ಗೊತ್ತಾಗಲ್ಲ. ಯಾವುದೇ ನಾವು ಶಾಂಪು ಯೂಸ್ ಮಾಡಲಿ, ಯಾವುದೇ ಆಯಿಲ್ ಯೂಸ್ ಮಾಡಿದ್ರೂ ಕೂಡ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಹೇರ್ ಕೂಡ ಅಷ್ಟೇ ತುಂಬ ಸ್ಮೂತಾಗಿ ಶೈನಿಯಾಗಿ ಕೂಡ ಇರಲ್ಲ, ರಫ್ ಆಗಿ ಒಂಥರ ಇರುತ್ತೆ. ಆ ಥರ ಇಲ್ದಿರ ತುಂಬ ಚೆನ್ನಾಗಿ ಶೈನಿಯಾಗಿ ತುಂಬ ಚೆನ್ನಾಗಿ ಬೆಳಿಬೇಕು ಅಂದರೆ ಈ ಥರ ಒಂದು ಸತಿ ಟ್ರೈ ಮಾಡಿ. ವಾರಕ್ಕೊಂದು ಸತಿ ಹಾಕ್ಕೊಂಡ್ರೆ ಸಾಕು, ನಮ್ಮ ಕೂದಲು ಅನ್ನೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಎಷ್ಟೇ ಹೇರ್ ಫಾಲ್ ಆಗ್ತಾ ಇರಲಿ ನಮಗೆ ಕಡಿಮೆ ಆಗುತ್ತೆ. ವಾರಕ್ಕೊಂದು ಸತಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಮನೆಯಲ್ಲಿರೋ ಪದಾರ್ಥಗಳಿಂದಲೇ ನಾವು ಯಾವುದೇ ಥರ ಈಚೆಯಿಂದ ತಗೊಬಂದು ಹಾಕೋ ಅವಶ್ಯಕತೆಯೇ ಇಲ್ಲ. ಒಬ್ಬೊಬ್ಬರಿಗೆ ತಲೆ ಅನ್ನೋದು ನಾವು ಹೆಡ್ ಬಾತ್ ಮಾಡ್ಕೊಂಡಾಗ ಕೂಡ ಅಷ್ಟೇ, ಸ್ನಾನ ಮಾಡ್ಕೊಂಡಾಗ ತಲೆಗೆ ಸ್ನಾನ ಮಾಡ್ಕೊಂಡಿರೋ ಕೂಡ ತಲೆಯಲ್ಲಿ ಇಚ್ಚಿಂಗ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ, ಡ್ಯಾಂಡ್ರಫ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಆ ಇಚ್ಚಿಂಗ್ಗೆ ಫುಲ್ ಕೆರ್ಕೊಳ್ಳೋ ಥರ ಆ ಥರ ಇಚ್ಚಿಂಗ್ ಆಗ್ತಾ ಇರುತ್ತೆ. ಅದೆಲ್ಲ ಕಡಿಮೆ ಆಗಬೇಕು, ನಮ್ಮ ಕೂದಲು ಚೆನ್ನಾಗಿ ಬೆಳಿಬೇಕು ಅಂದರೆ ಈ ಥರ ಒಂದು ಸತಿ ಟ್ರೈ ಮಾಡಿ. ಏರ್ ಪ್ಯಾಕ್ ಅನ್ನೋದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಯಾರ್ಯಾರಿಗೆ ಏರ್ ಫಾಲ್ ಜಾಸ್ತಿ ಆಗ್ತಾಯಿರುತ್ತೆ, ಯಾರ್ಯಾರು ಕೂದಲು ಬೆಳೀತಾ ಇಲ್ವೋ ಅಂಥವ್ರಿಗಾದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ತುಂಬ ಈಸಿಯಾಗಿ ಮನೆಯಲ್ಲಿರೋದು ಪದಾರ್ಥಗಳಿಂದಲೇ ಆರಾಮಾಗಿ ಮಾಡ್ಕೋಬೋದು. ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಅನ್ನೋದು ಇರೋದಿಲ್ಲ. ನಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದು ಯಾವ ಥರ ಮಾಡೋದು ಅಂತ ವಿಡಿಯೋ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಫಸ್ಟ್ ಆದರೆ ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯೆಯಿಂದ ನಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ನಮಗೆ ಇದರಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿದ್ದು ಹೆಲ್ತ್ಗೆ ಅನ್ನೋದು ನಮಗೆ ಯೂಸ್ ಆಗುತ್ತೆ. ಮೈನ್ ಬಂದು ಎಷ್ಟೇ ಕೊಲೆಸ್ಟ್ರಾಲ್ ಇರಲಿ, ನಮಗೆ ಎಷ್ಟೇ ಬಿ ಪಿ ಅನ್ನೋದಿರಲಿ, ಇದು ನೈಟ್ ಟೈಮ್ ನೆನೆಸ್ಬಿಟ್ಟು ಮಾರ್ನಿಂಗ್ ಕುಡಿಯೋದ್ರಿಂದ ನಮಗೆ ಫುಲ್ ಕಡಿಮೆ ಆಗುತ್ತೆ. ನಮ್ಮ ಸ್ಕಿನ್ ಕೂಡ ಅಷ್ಟೇ ಗ್ಲೋಯಿಂಗ್ ಆಗೋದಕ್ಕೆ ಇದನ್ನು ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಅನ್ನೋದು ಗ್ಲೋಯಿಂಗ್ ಕೂಡ ಬರುತ್ತೆ. ಮತ್ತು ಅಷ್ಟೇ ಎಫೆಕ್ಟಿವ್ ಆಗಿ ನಮ್ಮ ಏರ್ಸ್ ಕೂಡ ಅಷ್ಟೇ, ನಮ್ಮ ಕೂದಲು ಕೂಡ ತುಂಬ ಬೆಳವಣಿಗೆಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಮೆಂತ್ಯ ಅನ್ನೋದು. ನಾನು ಮೆಂತ್ಯ ಅನ್ನೋದು 4 ಟೇಬಲ್ ಸ್ಪೂನಷ್ಟು ತಗೊಂಡು ಇದನ್ನು 3 ಡೇಸ್ ನಾನು ನೆನೆಸ್ಕೋಬೇಕಾಗುತ್ತೆ. ಯಾಕಂದರೆ ಇದು ಮೊಳಕೆ ಥರ ಬರಬೇಕು. ಅದಕ್ಕೆ ಒಂದು 3 ಡೇಸ್ ನಾವು ನೆನೆಸ್ಕೊಳ್ಬೇಕು. ಆವಾಗ ಜಸ್ಟ್ ನೆನೆಸ್ಕೊಂಡು ನಾವು ಹಾಕ್ಕೋಬಾರ್ದು, ಅದು ಚೆನ್ನಾಗಿ ನಮಗೆ ಎಫೆಕ್ಟ್ ಆಗೋಲ್ಲ. ನಾನು 3 ಡೇಸ್ ಮುಂಚೆನೇ ನೆನೆಸಿಟ್ಟಿದ್ದೆ ನೋಡಿ, ಅದು ಮೊಳಕೆ ಥರ ಬಂದೈತೆ. ಈ ಥರ ಮೊಳಕೆ ಥರ ಬಂದಿರಬೇಕು. ಆವಾಗೇ ನಮಗೆ ಹೇರ್ ಫಾಲ್ ಅನ್ನೋದು ಕಂಟ್ರೋಲ್ ಆಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನೋಡಿ ಇಷ್ಟಿಷ್ಟು ಮೊಳಕೆ ಥರ ಬಂದೈತೆಲ್ಲ, ಇದು ನೀರಲ್ಲೇ ನೆನೆಸ್ಬೇಕು. ನಮಗೆ ಆ ಸೀರಮ್ ಅನ್ನೋದು ಎಲ್ಲ ತುಂಬ ಚೆನ್ನಾಗಿ ನಮಗೆ ಹೆಲ್ಪ್ ಆಗುತ್ತೆ ಹೇರ್ ಗ್ರೋತ್ ಆಗೋದಕ್ಕೆ. ಮತ್ತು ಎಷ್ಟೇ ಡ್ಯಾಂಡ್ರಫ್ ಇರಲು ಕೂಡ ಕಡಿಮೆ ಆಗುತ್ತೆ. ಇದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ನೀರು ಸಮೇತ ನಾವು ಎಷ್ಟು ನೀರು ಹಾಕ್ಕೊಂಡಿದ್ದೀವೋ ಅಷ್ಟು ನೀರು ಸಮೇತ ನೀಟಾಗಿ ನಾವು ಬಗ್ಗಿಸ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ಎಫೆಕ್ಟನ್ನು ಸಿಗುತ್ತೆ. ಇದು 3 ದಿವಸ ನಾವು ಕಂಪಲ್ಸರಿ ನೆನೆಸ್ಕೋಬೇಕಾಗುತ್ತೆ. ಇದಕ್ಕೆ ಅಲೋವೆರಾ ನಾನು ಹಾಕ್ಕೊಂಡಿದ್ದೀನಿ. ನ್ಯಾಚುರಲ್ ಆಗಿರೋ ನಮ್ಮ ಮನೆ ಹತ್ರ ಪಾಟ್ಗಳಲ್ಲಿ ಹಾಕ್ಕೊಂಡಿರ್ತೀವಲ್ಲ, ಅದನ್ನೇ ಒಂದು ಅರ್ಧ ಅಷ್ಟು ಚಿಕ್ಕ ಚಿಕ್ಕದಾಗಿ ಕ್ಯೂಬ್ ಥರ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಅದನ್ನು ಸೇರಿಸ್ಕೊಂಡು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ದಾಸವಾಳದ್ದು ಹೂವು ಬರುತ್ತಲ್ಲ, ಇದು ನಾಟಿದೆ ಸಿಗುತ್ತೆ. ಈ ಥರದ್ದು ತಗೊಳ್ಳಿ. ವೈಟ್ ನಿಮ್ಮ ಮನೆ ಹತ್ರ ಇನ್ ಕೇಸ್ ವೈಟ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಯೂಸ್ ಆಗುತ್ತೆ. ಮತ್ತು ದಾಸವಾಳದ್ದು ಎಲೆ ಬರುತ್ತಲ್ಲ, ಅದು ಕೂಡ 1 ಹಿಡಿಯಷ್ಟು ಹಾಕ್ಕೋತಾ ಇದ್ದೀನಿ. ಯಾರ ಮನೆಗಳ ಹತ್ರ ಆದರೂ ವೈಟ್ ಕಲರ್ ದಾಸವಾಳದ ಹೂವು ಎಲೆ ಸಿಕ್ಕಿದ್ರೆ ಅದು ಕಂಪಲ್ಸರಿ ನಾವು ಯೂಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಅದು ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಅಷ್ಟೇ ನಮ್ಮ ಕೂದಲಿಗೆ ಬ್ಲ್ಯಾಕ್ ಆಗೋಕ್ಕೆ ಬೆಳೆಯೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ಏನು ಅವಶ್ಯಕತೆ ಏನು ಬೇಕಾಗಿಲ್ಲ. ಯಾಕಂದರೆ ಆಲ್ರೆಡಿ ನಾವು ಮೆಂತ್ಯ ನೆನೆಸ್ಕೊಂಡಿದ್ವಲ್ಲ, ಆ ನೀರೇ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ನುಣ್ಣಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೋಬೇಕು. ನೋಡಿ ಈ ಥರ ಇರುತ್ತೆ. ಈ ಥರ ನೆನೆಸಿದ ನಾವು 3 ಡೇಸ್ ನೆನೆಸ್ಕೊಂಡ್ಮೇಲೆ ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ನೀವು ಆವಾಗವಾಗ ಇದನ್ನು ಪ್ಯಾಕ್ ರೆಡಿ ಮಾಡ್ಕೊಳ್ಳಿ. ಯಾಕಂದರೆ ಸ್ಟೋರ್ ಮಾಡ್ಕೊಂಡು ಹಾಕೋದು ಏನು ಬೇಕಾಗಿಲ್ಲ. ಆವಾಗವಾಗ ಪ್ಯಾಕ್ ರೆಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ನಮಗೆ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ಇದು 1 ಅವರ್ ನಾವು ಸ್ನಾನ ಮಾಡ್ಕೋತೀವಿ ಅನ್ನೋಕ್ಕೆ ಮುಂಚೆ ಚೆನ್ನಾಗಿ ನಮಗೆ ತಲೆಗೆಲ್ಲ ಫುಲ್ ಅಪ್ಲೈ ಮಾಡ್ಕೊಂಡ್ಮೇಲೆ 1 ಅವರ್ ಬಿಟ್ಕೊಂಡು ನಾವು ಸ್ನಾನ ಮಾಡೋದ್ರಿಂದ ನಮ್ಮ ಕೂದಲು ಎಷ್ಟೇ ಏರ್ ಫಾಲ್ ಆಗ್ತಾಯಿದ್ರು ಮತ್ತು ಇಚ್ಚಿಂಗ್ ಏನಾದರೂ ಇರ್ತಾಯಿದ್ರೆ ನಮಗೆ ಕೂದಲು ತುಂಬ ಚೆನ್ನಾಗಿ ಶೈನಿ ಥರ ಬರಬೇಕು ಅಂದರೆ ಈ ಥರ ಒಂದು ಸತಿ ಟ್ರೈ ಮಾಡಿ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದಕ್ಕೆ ಯಾವುದೇ ಥರ ದುಡ್ಡು ಕೊಟ್ಬಿಟ್ಟು ತಗೊಬರಬೇಕು ಆ ಥರ ಏನೂ ಇಲ್ಲ. ಮನೆಯಲ್ಲಿ ಇರೋ ಪದಾರ್ಥಗಳಿಂದಲೇ ಆರಾಮಾಗಿ ಈ ಥರ ಮಾಡ್ಕೊಂಡು ಇಟ್ಕೊಳ್ಳಿ. ಟ್ರೈ ಮಾಡಿದರೆ ಈ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.